ಮೆಚ್ಚಿದಂತ ಅಲ್ಲಿಗಳ ಈ ಪೂಜ್ಯರನ್ನ ವೇದಿಕೆಯ ಪರವಾಗಿ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಭಕ್ತವೃಂದರ ಪರವಾಗಿ ಪ್ರೀತಿಯಿಂದ ಭಕ್ತಿಯ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರ ಚಪ್ಪಾಳೆಯೊಂದಿಗೆ ಪೂಜ್ಯರನ್ನ ವೇದಿಕೆಗೆ ಸ್ವಾಗತಿಸಬೇಕಾಗಿ ಕಳಕಳಿಯ ಪ್ರಾರ್ಥನೆ. ನೆರವೇರಿಸ್ತಿದ್ದಾರೆ. ಅದಕ್ಕೆ ಇಲ್ಲಿಯವರೆಗೂ ಈ ಹೋದ ವರ್ಷನೂ ನೀವೆಲ್ಲ ಸಾಕಷ್ಟು ತನು ಮನ ಧನದಿಂದ ಸಾಕಷ್ಟು ಈ ನಮ್ಮ ಶ್ರೀಮಠಕ್ಕೆ ಸೇವೆಯನ್ನು ಸಲ್ಲಿಸಿರುವಿರಿ. ಅದಕ್ಕೆ ನಿಮ್ಮ ಸೇವೆ ಯಾವಾಗಲೂ ನಮ್ಮ ಶ್ರೀಮಠ ಯಾವಾಗಲೂ ನಿಮ್ಮ ಸೇವೆಯನ್ನು ಬಯಸುತ್ತೆ. ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಸಹಾಯ ಸಹಕಾರ ಇದೇ ರೀತಿ ಮುಂದುವರಿಲಿ ಅಂತ ಹೇಳಿ ತಮ್ಮೆಲ್ಲರನ್ನು ಮತ್ತೊಮ್ಮೆ ನಾನು ಕೇಳಿಕೊಂಡು ನನ್ನೊಂದು ಸ್ವಾಗತ ಭಾಷಣವನ್ನು ಮುಗಿಸುವೆನು. ಧನ್ಯವಾದಗಳು. ಈ ರೀತಿಗೆ ಬಹಳ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ಕೊಳ್ತಾರೆ. ಜೊತೆಗೆ ಇದೀಗ ಮಾತನಾಡ್ತಾ ನಮ್ಮ ಮಹಾಂತ ಅಜ್ಜನವರು ಶ್ರೀಮಠದ ಪರಂಪರೆಯ ಕುರಿತು ಮಾತನಾಡ್ತಾ ಇದ್ರು. 16ನೇ ಶತಮಾನದ ಆದಿಕಾಲದಲ್ಲಿ ಕೂಡ ಈ ವಿರಕ್ತ ಪರಂಪರೆಯ 15ನೇ ಶತಮಾನದ ಪ್ರಾರಂಭ 16ನೇ ಶತಮಾನದ ಪ್ರಾರಂಭದಲ್ಲಿ ಈ ಒಂದು ವಿರಕ್ತ ಪರಂಪರೆಯನ್ನ ಹುಟ್ಟು ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ವಿರಕ್ತ ಮಠಗಳು ಹುಟ್ಟುಕೊಂಡು ಅಂತಕ್ಕಂಥದ್ದು ಸ್ಪಷ್ಟಪಡಿಸ್ತಾರೆ. 12ನೇ ಶತಮಾನದ ಪೂರ್ವದಲ್ಲಿ ಬಸವಶಂಕರ ದೇವರು ಕೂಡ ಈ ಒಂದು ವಿರಕ್ತ ಪರಂಪರೆಯನ್ನ ಬಹಳ ಅರ್ಥಪೂರ್ಣವಾಗಿ ಬಿಂಬಿಸುವಲ್ಲಿ ವಿರಕ್ತ ಮಠಗಳು ಕಾರ್ಯೋನ್ಮುಖರಾಗುವಂತಕ್ಕಂಥ ಒಂದು ಸ್ಪಷ್ಟ ಚಿತ್ರಣವನ್ನ ನಮ್ಮ ಮಹಾಂತೇಜಿಯವರು ಮಠ ಪರಂಪರೆಯಲ್ಲಿ ಕೂಡ ಮಾತನಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ದಕ್ಷಿಣ ಮಠ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದೊಂದದ ಪುರಾಣ ಐತಿಹಾಸಿಕವಾಗಿರ್ತಕ್ಕಂಥ ಸಂದರ್ಭವನ್ನು ನೋಡಿದ್ರೆ ದಕ್ಷಿಣ ಮಠಕ್ಕೂ ಕೂಡ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪರಂಪರೆ ಇದೆ ಅಂತಕ್ಕಂಥ ಮಾತನ್ನ ನಮ್ಮ ಅಜ್ಜನವರು ಹೇಳ್ತಾ ಇದ್ದಾರೆ. ಹಾಗಾಗಿ ಕಳೆದ 2 ವರ್ಷದಿಂದ ನಮ್ಮ ಅಮರೇಶ್ವರ ಪೂಜ್ಯರು ಬಹಳ ಆಸ್ಥೆ ವಹಿಸಿ ಹಿರಿಯರಾಗಿರ್ತಕ್ಕಂಥ ಮಾಂತೇಜಿನವರ ಮಾರ್ಗದರ್ಶನದೊಳಗೆ ಪ್ರಭುಶಂಕರೇಶ್ವರ ಪೂಜ್ಯರ ಹಾಗೂ ಹೊಳೆಲಚೇಶ್ವರ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಛಾಪನ್ನ ಈ ಮಠದಲ್ಲಿ ಮೂಡಿಸ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕಾಣ್ತಾ ಇದ್ದೇವೆ. ಕಳೆದ ವರ್ಷ ಸುಮಾರು 11 ದಿನಗಳ ಪರ್ಯಂತರವಾಗಿ ಈ ಪ್ರವಚನ ಪ್ರಾರಂಭೋತ್ಸವವನ್ನು ಇಟ್ಕೊಂಡು ಭಾವೈಕ್ಯತಾ ಸಮಾವೇಶವನ್ನು ಮಾಡಿರ್ತಕ್ಕಂಥ ತಾವುಗಳಲ್ಲೂ ಕೂಡ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಇತಿಹಾಸವನ್ನ ಶ್ರೀಮಠದಲ್ಲಿ ಬರೆದಿದ್ದೀರಿ ಅಂತಕ್ಕಂಥ ಮಾತುಗಳಲ್ಲಿ ತಪ್ಪಾಗಲಿಕ್ಕಿಲ್ಲ. ಇಲ್ಲಿರ್ತಕ್ಕಂಥ ಭಾವೈಕ್ಯತೆ ಅಮರೇಶ್ವರ ದೇವರು ಹೇಳ್ತಾ ಇರ್ತಾರೆ, ಪ್ರತಿ ಬಾರಿ ಹೇಳ್ತಾರೆ ಭಾವೈಕ್ಯತೆ ಅಂತಕ್ಕಂಥ ಶಬ್ದ. ಭಾವೈಕ್ಯತೆ ಎಂದರೆ ಯಾವ ನೆಲೆ ಕುಲ ಧರ್ಮದಿಂದ ಆಚೆಗಿನ ಮಾನವತೆಯನ್ನ ಬಿಂಬಿಸುವಲ್ಲಿ ಮಠಗಳ ಪಾತ್ರ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಹಾಗೆ ಮಠ ಪರಂಪರೆಗಳು ಕೂಡ ಆ ಒಂದು ದೈವೋದ್ದೇಶವನ್ನು ಇಟ್ಟುಕೊಂಡು ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬೆಳೆದಿರ್ತಕ್ಕಂಥ ಮಠಗಳನ್ನ ಕಂಡ್ರೆ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಯಾವುದು ಅಂತಂದ್ರೆ ದಕ್ಷಿಣ ಮಠ ಅಂತಕ್ಕಂಥದ್ದು ಹೇಳಿಕೆ ತಪ್ಪಾಗ್ಲಿಕ್ಕಿಲ್ಲ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು. ನಾನು ಬಂದ ಕಾಲಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾಲಕ್ಕೆ ನಾನು ಬಂದಿರಯ್ಯ, ನಾನು ನೀನು ಬಂದ ಕಾರ್ಯಕ್ಕೆ ಬಂದಾತ ನಲ್ಲಮ್ಮ ಪ್ರಭುದೇವರು. ಕಲ್ಯಾಣವೆಂಬುದು ಪ್ರಣತೆಯಾಯಿತು, ನಾನು ತೈಲವಾದೆನು, ನೀವು ಬತ್ತಿಯಾದಿರಿ, ಪ್ರಭುದೇವರು ಜ್ಯೋತಿಯಾದರು. ಪ್ರಣತೆ, ತೈಲ, ಬತ್ತಿ ಇವುಗಳಲ್ಲಿ ಸಹಕಾರವಿಲ್ಲದಿದ್ದರೆ ಜ್ಯೋತಿ ಬೆಳಗುವುದು ಅಸಾಧ್ಯ. ಗಚ್ಚಿನ ಮಠದ ಸಕಲ ಸದ್ಭಕ್ತರ ಸಹಕಾರ ಹಾಗೂ ಸಾಮೂಹಿಕ ನಾಯಕತ್ವದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ನಮ್ಮೆಲ್ಲ ಭಾವನೆಗಳನ್ನು ಐಕ್ಯ ಮಾಡಿಕೊಳ್ತಕ್ಕಂಥ, ಜಾತಿ ಮತ್ತು ಭೇದವಿಲ್ಲದೆ ನಾವು ಗೆಳೆತನ ಸುಂದರ ಕ್ಷಣಗಳನ್ನು ಕಳೀತಕ್ಕಂಥದ್ದು. ಇಲ್ಲಿ ದೊಡ್ಡ ಪ್ರಮಾಣದ ಅಲೆ ಹಬ್ಬ ಆಗ್ತಿತ್ತಿಲ್ಲ. ಅಲೆ ಹಬ್ಬದಾಗ ಬರೀ ಮುಸಲ್ಮಾನರು ಇರ್ತಿದ್ದಿಲ್ಲ, ನಾವು ಇರ್ತಿದ್ವಿ, ಎಲ್ಲರೂ ಇರ್ತಿದ್ವಿ. ಇಲ್ಲೇ ಮುಖಂಡರು ನಮ್ಮ ಕ್ಲಾಸ್ಮೇಟ್ ಇವರೆಲ್ಲ ನಾವು ಆ ಭಾವೈಕ್ಯತೆ ಅಡಿಗಲ್ಲದೆ ಎಲ್ಲರ ಸಮಾರಂಭದಲ್ಲಿ ಭಾವನೆಗಳನ್ನು ಹಾಕಿ ಭಾಗವಹಿಸೋದೇ ಭಾವೈಕ್ಯತೆ. ನಾ ಹಿಂದೂ, ನಾ ಮುಸ್ಲಿಂ, ನಾ ಕ್ರಿಶ್ಚಿಯನ್ ಅಂತಕ್ಕಂಥ ಭಾವನೆ ನಾವು ಮನುಷ್ಯರು ಅಂತ ತಿಳ್ಕೊಂಡ್ಬಿಟ್ರೆ, ಕುವೆಂಪು ಅವರು ಹೇಳಿದ ಹಾಗೆ ವಿಶ್ವ ಮಾನವನಾಗುವಂಥ ಸಂದೇಶ ಎಂತಹ ಸಂದೇಶ. ಬರೀ ಮಾನವನಾಗಬೇಡ, ಲಿಂಗಾಯತ ಮಾನವನಾಗಬೇಡ, ಮುಸಲ್ಮಾನ ಮಾನವನಾಗಬೇಡ, ಕ್ರಿಶ್ಚಿಯನ್ ಮಾನವನಾಗಬೇಡ, ವಿಶ್ವ ಮಾನವ ಆಗು. ಓ ನನ್ನ ಚೇತನ ಆಗುನಿ ಅನಿಕೇತನ ಅನ್ನುವಂಥ ಮಾತು ನಮ್ಮನ್ನೆಲ್ಲರನ್ನ ಒಬ್ಬರನ್ನೊಬ್ಬರು ಹಾಸು ಹೊಕ್ಕಾಗಿ ಬದುಕಿಗೆ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು ಅನ್ನುವಂಥದ್ದು. ಈ ಒಂದು ವಾಟೆದಾಗ ಮುಸಲ್ಮಾನರದ ರಕ್ತ, ಹಿಂದೂವಿನ ರಕ್ತ, ಕ್ರಿಶ್ಚಿಯನ್ ರಕ್ತ ಹಾಕಿ ಕಲಸರು, ಆಮೇಲೆ ಅವ್ರವ್ರ ಜಾತಿ ರಕ್ತ ತೆಗೆದುಕೊಡ್ರಿ ನೋಡೋಣ ಸಾಧ್ಯತೆ. ರಕ್ತ ಹೊಂತಾವು, ಆ ರಕ್ತವನ್ನು ಹೊಂದಿರತಕ್ಕಂಥ ನಮ್ಮ ಮನಸ್ಸು ಹೊಂದುವಲ್ಲ, ಅದಕ್ಕೆ ಭಾವೈಕ್ಯತೆಗೆ ಪೆಟ್ಟು ಬಿಟ್ಟಿದೆ. ಪ್ರತಿಯೊಬ್ಬರು ಆ ಭಾವನೆಯನ್ನು ಹೊಂದಿಸಿದಾಗ ಎಷ್ಟು, ನೀವು ಗುಲ್ಬರ್ಗ ಸೈಡ್ ಹೋಗಿ, ಕೆಳಗ ಗೋರಿ, ಮೇಲೆ ಶಿವಲಿಂಗ, ತಿಂತಡಿ ಮೌನೇಶ್ವರಕ್ಕೆ ಹೋಗ್ರಿ. ಮೌನೇಶ್ವರ ಒಬ್ಬ ಮಹಾ ಸಂತ, ಅಲ್ಲಿಯೂ ಗೋರಿ. ಇದೇ ಭಾವೈಕ್ಯತೆ, ಇದು ನಮ್ಮ ಪರಂಪರೆ. ಭಾವೈಕ್ಯತೆ ಪರಂಪರೆ. ಆ ಪರಂಪರೆಯನ್ನು ನಮ್ಮ ಎಲ್ಲರ ಭಾವನೆಗಳನ್ನು ಐಕ್ಯ ಮಾಡಿಕೊಂಡು ಹೋಗುವುದು ನಮ್ಮ ಮುಖ್ಯ ಕಾರಣ. ನಮ್ಮ ದೇವರಿಗೆ ಹೇಳಿದೆ, ಇದನ್ನು ಮೊದಲು ಬಿಡಿಸಿದೆ ಅಂತ ಹೇಳಿ, ನೀವು ಯಾವಾಗ ಬಿಡಿಸ್ತೀರಿ ಅವಾಗ ನಾನು 200 ಚೀಲ ಸಿಮೆಂಟ್ ತಂದು ನಿಮಗೆ ಹಚ್ತೀನಿ. 4 ಬೋಳಿಗೆ ಮಾಡ್ತೀವಿ ಗುರುಗಳ, 4 ಬೋಳಿಗೆ ಮಾಡ್ತೀವಿ. ಇದು ಮುಗಿದ್ರಾಗ ಮತ್ತೆ ಎಷ್ಟು ಹಿಂದೆ ಪಟ್ಟಿ ತಯಾರಾಗುತ್ತೋ ಗೊತ್ತಿಲ್ಲ. ಬಹುಶಃ ನೀವು ಹೆಣ್ಮಕ್ಳ ಮನಸ್ಸು ಮಾಡಿದ್ರೆ ಬೇಕಾಗುತ್ತೆ. ಅಂಥದ್ರಲ್ಲಿ ನಾವು ತೊಡಗೋಣ. ಇದು ಒಂದು ಆಧ್ಯಾತ್ಮ ಶಕ್ತಿ ಕೇಳಿದೆ. ಆಧ್ಯಾತ್ಮ ಅಂದರೆ ಆತ್ಮದ ಅಧ್ಯಯನವೇ ಆಧ್ಯಾತ್ಮ. ಆತ್ಮದ ಅಧ್ಯಯನವೇ ಇವತ್ತಿನ ಈ ನಿರ್ಣಯಗಳಂತಕ್ಕಂಥದ್ದು ಮಾಡಿ ತಮಗೆಲ್ಲರಿಗೂ ವಂದಿಸಿ, ಇಲ್ಲಿಯ ನನ್ನ 5 ವರ್ಷದಿಂದ ಬೆಳೆದಿರ್ತಕ್ಕಂಥ ನನ್ನ ಇತಿಹಾಸ ಮಾಡ್ತಾ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಾಹಿತ್ಯ ಓದಿರ್ತಾರ, ಬಹಳ ಜ್ಞಾನಿ ನಾನು ಅಂತ ಹೇಳಿ ಓಡಾಡ್ತಾರೆ ಕೆಲವು ಮಂದಿ. ಹಾಗಾಗಬಾರ್ದು. ಹಿಂದಿನ ಪರಂಪರೆಯನ್ನು ನಾವು ಬಿಡಕ್ಕೆ ಹೋಗಬಾರ್ದು. ಯಾವಾಗಲೂ ಇತಿಹಾಸವನ್ನು ಓದಬೇಕು. ಇತಿಹಾಸವನ್ನು ಓದಿದಂಥ ಅನುಭವವನ್ನು ನಾವು ಜೀವನದೊಳಗೆ ಅಳವಡಿಸ್ಕೊಂಡಪ್ಪ ಅಂತಂದ್ರೆ ಆ ಶರಣರ ಒಂದು ಮಾರ್ಗದರ್ಶನಕ್ಕೆ ನಾವು ಗೌರವವನ್ನು ತೆಗೆದುಕೊಂಡು ಬಂದಂತ ಆಗ್ತದೆ. ಅದಕ್ಕೆ ನಮ್ಮ ಮಠಮಾನ್ಯಗಳು ಇವತ್ತು ಏನು ಮಾಡ್ಕೊಂಡು ಬರ್ತಾ ಇದ್ದವಪ್ಪ ಅಂತಂದ್ರೆ ಇಂಥ ಪುರಾಣ ಪ್ರವಚನಗಳು, ಶಿವಾನುಭವಗಳು, ಜಾತ್ರೆಗಳು, ಅನುಭವವನ್ನು ಹಂಚಿಕೊಂಡು ಬರ್ತಾವಂತ ಹೇಳಿ ಇವತ್ತು ಬಹುಶಃ ನಾವು ಯಾರ್ಯಾರೋ ಒಬ್ಬೊಬ್ರು ಕೊಳ್ಳ ಲಿಂಗ ಕಾಣಕತ್ತೀವಿ, ಹಣೆ ಮೇಲೆ ವಿಭೂತಿ ಕಾಣಕತ್ತೀವಿ. ಆದ್ರೆ ನಾವು ಲಿಂಗಾಯತ ವೀರಶೈವ ನಾವು ಹೇಳ್ತೀವಿ, ಆದ್ರೆ ನಮ್ಮ ಕೊಳ್ಳಾಗೆ ಲಿಂಗನೇ ಇಲ್ಲ. ಎಷ್ಟು ಮಂದಿ ಕೊಳ್ಳಾಗ ಲಿಂಗಾಯತ ಕೈ ಎತ್ತ ನೋಡೋಣ. ಮನೆಗೆ ಊಟಕ್ಕೆ ನಾನು ಹೊಸಪೇಟೆ ಜೊತೆ ಒಬ್ಬರ ಮನೆಗೆ ಪೂಜಾಕ್ಕೆ ಹೋಗಿದ್ದೀವಿ. ಆ ಮನೆ ಮಂದಿ ಎಲ್ಲರ ಜೊತೆ ಕೂಡಿ ಒಂದ ಲಿಂಗಾಯತ ಪದ ತಗೋಬರ್ರಿ ಅಂತ ಅದಾರು ಕರಿತಿದ್ರು. ಒಬ್ಬರು ಕೂಡ ಅದಲ್ಲಿಂಗನೇ ಹೊಲಗಳು ಬರುತ್ತೆ ಅಂತಂದ್ರೆ ನಮಗೆ ಭಗವಂತ ಒಲಿತಾನೆ ಅಂತಕ್ಕಂಥದ್ದು ನಾವೆಲ್ಲ ನೋಡ್ತೀವಿ. ಅದಕ್ಕೆ ಇವೆಲ್ಲ ಗಚ್ಚಿನ ಮಾಡಿದಾಗ 2 ವರ್ಷದಿಂದಲೂ ಸಹಿತ ಅಮರೇಶ್ವರ ದೇವರ ಒಂದು ಮಾರ್ಗದರ್ಶನದೊಳಗೆ ಇಲ್ಲಿ ಊರಿನ ಎಲ್ಲ ಪ್ರಮುಖರ ಒಂದು ಸಂಕಲ್ಪದ ಮೇರೆಗೆ
ಏನೋ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದ ಮೇರೆಗೆ ಅನೇಕ ವರ್ಷಗಳು ಈ ಶ್ರೀಮಠಕ್ಕೆ ಮಠಾಧಿಪತಿಗಳು ಇಲ್ಲದೇ ಇದ್ದಾಗ ನಮ್ಮ ಗಚ್ಚಿನ ಮಠದ ಮಾಂತಯ್ಯನವರು ಇಲ್ಲಿ ಆಗ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಇವತ್ತು ಯೋಗ್ಯವಾಗಿರ್ತಕ್ಕಂಥ ಒಬ್ಬ ಮರಿದೇವರನ್ನು ಶ್ರೀಮಠಕ್ಕೆ ಬಿಟ್ಟು ಇವತ್ತ ಹುನಗುಂದದೊಳಗೆ ಆಧ್ಯಾತ್ಮಕದ ಒಂದು ನೆಲೆಯನ್ನು ಬಿಟ್ಟುವಂಥ ಕೆಲಸ. ಯಾಕಂದ್ರೆ ಈಗ ವಿಜಯ ಮಹಾಂತೇಶ್ವರದ ಒಂದು ಕಣ್ಣು, ಇದು ಗಚ್ಚಿನ ಮಠದ ಅಮರೇಶ್ವರ ದೇವರದ ಒಂದು ಕಣ್ಣು ಅಂತಕ್ಕಂಥದ್ದು ಇವತ್ತು ನಾವು ನೆನೆಸ್ಬೇಕಾಗ್ತಾ ಇದೆ. ಕಂಪ್ಯೂಟರ್ ಯುಗಮಾನ, ಮೊಬೈಲ್ ಯುಗಮಾನ, ಇವತ್ತು 10 ಮಂದಿ ಕೆಲಸ ಮಾಡೋರು ಬ್ಯಾಂಕಿನೊಳಗೆ ಒಂದು ಕಂಪ್ಯೂಟರ್ ಇತ್ತಪ್ಪ ಅಂತಂದ್ರೆ 10 ಮಂದಿ ಕೆಲಸ ಮಾಡೋಕ್ಕೂ ಹೋಗ್ತೈತೆ. ಇವತ್ತು ಅನೇಕ ವಿದ್ಯಾರ್ಥಿಗಳು ಓದಿ ಕೂತ್ಕೊಂಡಾರ, PhD ಆಗ್ಯಾರ, MPhil ಆಗ್ಯಾರ, ಡಿಗ್ರಿ ಮಾಡ್ಕೊಂಡಾರ, ಇಂಜಿನಿಯರ್ ಅದಾರ. ಇವತ್ತು ಅವ್ರು ನೌಕರಿ ಸಿಗೋದು ಸರ್ಕಾರ ಎಲ್ಲಿವತ್ತು ನೌಕರಿ ಕೊಡಬೇಕು. ಅದಕ್ಕೆ ನಾವು ಏನು ಮಾಡಬೇಕು, ಕಾಯಕವನ್ನು ಮಾಡಬೇಕು, ಬುದ್ಧಿವಂತಿಕೆಯನ್ನು ಓಡಿಸ್ಬೇಕು. ಹುನಗುಂದ ಯಾಕೆ ಪ್ರಸಿದ್ಧಪ್ಪ ಅಂತಂದ್ರೆ ಒಕ್ಕಲ್ತನಕ್ಕೆ ಭಾಳ ಪ್ರಸಿದ್ಧ ಅಂತ ನಾವೆಲ್ಲ ಕೇಳ್ತೀವಿ. ಹುನಗುಂದವ್ರು ಬೆಳೆಯುವಂಥ ಎಷ್ಟೇ ಬೆಳೀಲಿ ಇವತ್ತ ಮನೆ ತುಂಬ, ಹೊಲ ತುಂಬ, ಬಜಾರ್ ತುಂಬ ಯಾವ್ದಾದ್ರು ಕಾಳು ಬೆಳಿತಾರಪ್ಪ ಅಂತಂದ್ರೆ ನಮ್ಮ ಹುನಗುಂದ ರೈತರು ಇರ್ತಕ್ಕಂಥ ಮಾತನ್ನು ನಾವು ಇತಿಹಾಸವನ್ನು ನೋಡ್ತೀವಿ. ಅಂಥ ದೊಡ್ಡ ದೊಡ್ಡ ಭೂಮಿಗಳು ರೈತರಾಗಬೇಕು. ಬಹುಶಃ ನಾವು ಮಕ್ಕಳು ಓದೋದು ಯಾವ್ದಕ್ಕಪ್ಪ ಅಂತಂದ್ರೆ ಬುದ್ಧಿವಂತಿಕೆ ಬರಲಿ, ಬದುಕನ್ನು ಕಟ್ಟಿಕೊಳ್ಳುವಂಥದ್ದು ಬರಲಿ. ನಾವು ಯಾವ ರೀತಿಯಾಗಿ ಕಾಲ ಮೇಲೆ ನಿಂತ್ಕೋಬೇಕು. ಇವತ್ತು ಒಕ್ಕಲ್ತನ ಮಾಡೋಕ್ಕೂ ರೆಡಿ ಇರಬೇಕು, ನಾವು ನೌಕರಿ ಮಾಡೋಕ್ಕೂ ರೆಡಿ ಇರಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ದೇವಿಯವರ ಪುರಾಣ ಪ್ರವಚನ ಕಾರ್ಯಕ್ರಮ ಇದೀಗ ಪ್ರಾರಂಭಗೊಳ್ತಾ ಇದೆ. ವೇದಮೂರ್ತಿ ಶ್ರೀ ವರದಾನೇಶ್ವರಿಯ ಗುಡ್ಡಾಪುರ ಅದನ್ನ ಒಂದಿಷ್ಟು ನುಡಿಯೊಳಗೆ ತಂದುಕೊಳ್ಳೋದು ಅಷ್ಟ ಅಲ್ಲ, ಒಂದು 4 ಜನಕ್ಕೆ ಅದರ ಬಗ್ಗೆ ತಿಳಿಸಿ ಹೇಳೋದು ಬಹುಶಃ ಬಹಳ ಖುಷಿ ಅನ್ನಿಸ್ತದ. ಗಚ್ಚಿನ ಮಠದ ಭಕ್ತರು ಅಂತ ಅಂದ್ರೆ ಅದೊಂಥರ ಗಟ್ಟಿ ಕಾಳು ಇದ್ದಂಗ. ಇಲ್ಲಿ ಬಂದು 2ನೇ ವರ್ಷದ ಈ ಪುರಾಣದ ಅವಕಾಶವನ್ನು ಕಲ್ಪಿಸಿಕೊಟ್ಟಲ್ಲ ಪರಮ ಪೂಜ್ಯರಿಗೂ ಹಾಗೂ ಹುನಗುಂದ ಗ್ರಾಮದ ಎಲ್ಲ ಸದ್ಭಕ್ತರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಯನ್ನು ಪಡುತ್ತೇನೆ. ಈ ಸಾರಿಗೆ ಹೋಗಿ ಲಕ್ಷದ ಮೇಲೆ 96,000 ಗಣಗಳಿಗೆ ದಾಸೋಹವನ್ನ ಮಾಡಿಸುವುದರ ಮುಖಾಂತರವಾಗಿ ಅಪ್ಪ ಬಸವಣ್ಣನಿಂದ ನೀನು ಲಿಂಗಮ್ಮ ಅಲ್ಲ, ಇನ್ನ ಮೇಲೆ ನಿನ್ನ ನಾಮ ಈ ಜಗತ್ತಿಗೆ ಸುಪ್ರಸಿದ್ಧವಾಗಲಿ. ಹೇಗೆ ಅಂತ ಅಂದ್ರೆ ನಿನ್ನ ಹೆಸರು ಲಿಂಗಮ್ಮ ಹೋಗಿ ಇಂದಿನಿಂದ ವರದಾನೇಶ್ವರಿ ಅಂತ ತಿಳ್ಕೊಂಡು ಬಸವಣ್ಣನವರಿಂದ ನಾಮವನ್ನು ಪಡೆದುಕೊಂಡಿರ್ತಕ್ಕಂಥ ಆ ಮಹಾಶಿವಶರಣಿಯ ಗುಡ್ಡಾಪುರದ ದಾನಮ್ಮ ತಾಯಿಯ ಚರಿತ್ರೆಗೆ ನಾವು ನೀವೆಲ್ಲರೂ ಕೂಡ ಅಣಿಯಾಗುತ್ತಾ ಇದ್ದೇವೆ. ಅದರ ಜೊತೆಗೆ ಅಯ್ಯಾಚಾರ, ಶಿವದೀಕ್ಷೆ, ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸಗಳು ಇವತ್ತೇನಿದ್ರು ಸುಮ್ಮ ಹಂಗ. ಇವತ್ತ ನಾನು ಮಸೀದಿಯನ್ನೇ ಮಠಕ್ಕೆ ಕೊಟ್ಟಿರ್ತಕ್ಕಂತಹ, ಮಸೀದಿಗಳನ್ನ ಮಠವನ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಈ ನಾಡಿನೊಳಗೆ ಯಾವುದಾದ್ರೂ ಮಠಗಳು 2 ಮಠ. ಒಂದು ಸಿರಹಟ್ಟಿಯ ಫಕೀರೇಶ್ವರ ಸಂಸ್ಥಾನ ಮಠ, ಇನ್ನು 2ನೇದು ಕಮತಿಯ ಹೊಳೆ ಉಚ್ಚೇಶ್ವರ ಮಠ. ಇಲ್ಲಿ ಆದಿನಿಶಾಹಿ ಬಿಟ್ಟು ಕೊಟ್ಟ, ಅಲ್ಲಿ ಬಿಜಾಪುರದ ನಿಜಾಮ್ ಆತ ಕೂಡ ಅಲ್ಲಿ ಬಿಟ್ಟು ಕೊಡುತ್ತಾ 2024ರಿಂದ 15/12/2025ವರೆಗೆ ತಾವು ನೀಡಿದಂಥ ಶ್ರೀಮಠಕ್ಕೆ ದೇಣಿಗೆ 3,26,775 ರೂಪಾಯಿಗಳನ್ನ ತಾವೆಲ್ಲ ದೇಣಿಗೆಯನ್ನ ಈ ಕಾರ್ಯಕ್ರಮಕ್ಕೆ ನೀಡಿರುವಿರಿ. ಅದರಲ್ಲಿ ಒಟ್ಟು ಖರ್ಚಾಗಿದ್ದು ಆ ಕಾರ್ಯಕ್ರಮಕ್ಕೆ 2,65,883 ರೂಪಾಯಿಗಳು ಈ ಕಾಣಿಕೆಯನ್ನ ಶ್ರೀಮಠಕ್ಕೆ ನೀಡಿರುವರು. ಆನಂತರ 10,000 ರೂಪಾಯಿಗಳನ್ನ ಶರಣಪ್ಪ ತಿಪ್ಪಣ್ಣ ಕುಂಬಾರ್ ಇವರು ಕೂಡ ಶ್ರೀಮಠಕ್ಕೆ ದೇಣಿಗೆಯನ್ನ ನೀಡಿರುವರು. ಅವರಿಗೆ ನಮ್ಮ ಶ್ರೀಮಠದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುವರು.